ಎಂದಿಗಿದ್ರೂ ನಾನು ದಾಸನೇ, ಎಂದಿಗಿದ್ರೂ ನೀನು ಈಶನೇ. ಅದು ಯಾವತ್ತೋ ಒಂದು ದಿವಸ ಸ್ವಲ್ಪ ದಿವಸ ದಾಸನಾಗಿ ಕೆಲಸ ಮಾಡಿ ಆಮೇಲೆ ಅವನ ಕಾಲ ಎಳೆದು ಅವನ ಸೀಟಲ್ಲಿ ಕೂತ್ಕೊಳ್ಳುವಂತಹ ಮುಂದೊಂದು ದಿವಸ ನಾನು ಬ್ರಹ್ಮನಾಗ್ತೇನೆ ಎನ್ನುವ ಭ್ರಮೆ ಅಲ್ಲ ಅದು. ಎಂದಿಗಿದ್ರೂ ನಾನು ದಾಸನೇ, ನೀನು ಈಶನೇ ಅನ್ನುವ ಎಚ್ಚರವನ್ನು ಆ ಲಕ್ಷ್ಮಣ ತನ್ನ ಮಾತಿನಲ್ಲಿ ಹೇಳ್ತಾ ಶತಸಂಖ್ಯೇನ, ನೂರಾರು ವರ್ಷಗಳಾಗಲಿ ಸಾವಿರಾರು ವರ್ಷಗಳಾಗಲಿ, ಕೃಷ್ಣ ಇದನ್ನೇ ಗೀತೆಯಲ್ಲಿ ಹೇಳುವಾಗ ನೇಮೇ ಜನಾಧಿಪಾಹ, ಅವನು ನಾನು ನೀನು ಈ ಇಲ್ಲಿರುವ ರಾಜರು ಅವತ್ತಿಗೂ ಇದ್ದೆವು, ಇವತ್ತಿಗೂ ಇರ್ತೇವೆ, ಇನ್ಯಾವತ್ತಿಗೂ ಹೀಗೆ ಇರ್ತೇವೆ. ಸ್ವಯಂ ನಮ್ಮ ನಡುವೆ ಯಾವತ್ತಿಗೂ ಕೂಡ ಆ ಅಂತರ ಏನಿದೆ ಆ ಅಂತರವನ್ನು ಕತ್ತರಿಸಲಿಕ್ಕಾಗೋದು. ಯಾಕೆಂದರೆ ಅದು ಆ ಅಂತರ ಅದು ಜೀವದ ಜೊತೆಗೆ ಬಂದಿರುವ ಸಹಜವಾದ ಗುಣ. ಈಗ ಇದು ಮೈಕು ಅನ್ನುವ ಗುಣ ಗೊತ್ತಾಗುವಾಗಲೇ ಇದು ಸ್ಪೀಕರ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಹೇಳಬೇಕಾಗಿಲ್ಲ ಇದು ಸ್ಪೀಕರ್ ಅಲ್ಲ, ಇದು ಫೋನ್ ಅಲ್ಲ, ಇದು ಕರೆಂಟ್ ಅಲ್ಲ, ಇದು ಇನ್ನೇನು ಅಲ್ಲ ಹೇಳಬೇಕಾಗಿಲ್ಲ. ಆ ವಸ್ತು ನೋಡುವಾಗ ಉಳಿದ ಎಲ್ಲ ವಸ್ತುಗಳಿಗಿಂತ ಅದು ಬೇರೆಯಾಗಿ ಕಾಣುತ್ತೆ. ಕನ್ಫ್ಯೂಷನ್ ಇರ್ಬೋದು, ಇದೇ ಥರದ ಇನ್ನೊಂದು ಯಾವುದೋ ವಸ್ತು ಇದ್ದಾಗ ಇದು ಅದು ಅಂತ ಕನ್ಫ್ಯೂಷನ್ ಇರಬಹುದು. ಆದರೆ ಅದು ವಸ್ತುವಿನ ಸ್ವರೂಪದಲ್ಲೇ ಅದು ಬೇರೆ ಬೇರೆ ಉಳಿದ ವಸ್ತುಗಳಿಗಿಂತ ಪ್ರತ್ಯೇಕವಾಗಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾನು ನನ್ನ ಬಗ್ಗೆ ನನಗೆ ಗೊತ್ತಾಗುವಾಗ ನಾನು ಕಂಬ ಅಲ್ಲ, ನಾನು ಗೋಡೆ ಅಲ್ಲ, ನಾನು ನೆಲ ಅಲ್ಲ, ನಾನು ಪುಸ್ತಕ ಅಲ್ಲ, ನಾನು ಇನ್ನೇನು ಅಲ್ಲ, ಕೊನೆಗೆ ಎಲ್ಲಿವರೆಗಿಂದ ನಾನು ಈ ದೇಹ ಅಲ್ಲ ಅನ್ನೋದು ಗೊತ್ತಿರುತ್ತೆ. ಅದನ್ನು ಮಾತಾಡುವುದು ಕೆಲವೊಂದು ಸರ್ತಿ ಮರ್ತೋಗುತ್ತೆ, ಆದರೆ ಕೆಲವೊಮ್ಮೆ ನೆನಪಾಗುತ್ತೆ, ಕೆಲವೊಮ್ಮೆ ಮರ್ತೋಗುತ್ತೆ, ಕೆಲವೊಮ್ಮೆ ನೆನಪಾಗುತ್ತೆ, ಕೆಲವೊಮ್ಮೆ ಮರ್ತೋಗುತ್ತೆ. ಆ ಭ್ರಮೆಯಿಂದ ಕೆಲವೊಂದು ಸರ್ತಿ ವೆಯ್ಟ್ ನೋಡ್ಕೊಳ್ಳೋದು, ಲಾಸ್ ಆಯಿತು ಅಂತ ಅಳೋದು, ಇದೆಲ್ಲ ಕೆಲವೊಮ್ಮೆ ದೇಹ ಮತ್ತು ಆತ್ಮ ಒಂದೇ ಅನ್ನುವ ಭ್ರಮೆ ಇದ್ದಾಗ. ಯಾವಾಗ ಅದು ಗಾಯ ಆಯಿತು ಅಂತಂದರೆ ನನ್ನ ಕೈಗೆ ಗಾಯ ಆಯಿತು, ಅಯ್ಯ ಕೈಗೆ ಗಾಯ ಆಯಿತು ಅಂದರೆ ನಿನಗೆ ಗಾಯ ಆಯಿತು, ಅದು ನನ್ನ ಕೈ ಯಾಕೆ? ನನ್ನ ಫೋನು, ನಾನು ಮತ್ತು ಫೋನು ಬೇರೆ ಬೇರೆ, ನನ್ನ ಪುಸ್ತಕ, ನನ್ನ ಕೈಯಲ್ಲಿರೋ ಯಾವುದೋ ಪುಸ್ತಕ, ನಾನು ಬೇರೆ ಪುಸ್ತಕ ಬೇರೆ. ಅಂದರೆ ನನ್ನ ಕೈ ಅಂದರೆ ನಾನು ಬೇರೆ ಕೈ ಬೇರೆ ಅಂತ. ಅವನೇ ಕೈ ಆಗಿದ್ದರೆ ಶರೀರ ದೇಹ ಬಿಟ್ಟು ಹೋಗುವಾಗ ಆ ಕೈ ಎಲ್ಲ ಒಟ್ಟಿಗೆ ಹೋಗಬೇಕಿತ್ತಲ್ಲ, ಅವರು ಹೋದರು, ಮತ್ತು ಇದೆ ಅಂತ ಅಂದರೆ ಇದು ಬೇರೆ ಅದು ಬೇರೆ ಅಂತ ಅನ್ನೋದು ಸ್ಪಿರಿಟ್ ಒಂದು ಒಳಗಿನಿಂದ ಬೇರೆಯೇ ಸೋಲ್ ಇನ್ನು ಇದೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗುವ ಸಂಗತಿ. ಆದರೆ ಅದನ್ನು ಕಾಂಪ್ಲಿಕೇಟ್ ಮಾಡಿ ಅರ್ಥ ಆಗಲಿಲ್ಲ ಅಂತ ಮಾಡಿ ತಮ್ಮದೇ ಕೆಲವು ಮ್ಯಾನಿಪ್ಯುಲೇಟ್ ಬೇರೆ ಬೇರೆ ರೀತಿಯ ಯಾವಾಗಲೂ ಉತ್ತರ ಗೊತ್ತಿಲ್ಲ ಅಂದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಉತ್ತರ ಗೊತ್ತಿಲ್ಲ ಅಂದರೆ ಉತ್ತರ ಬಹಳ ದೊಡ್ಡದಾಗಿರುತ್ತೆ. ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ಕನ್ಫ್ಯೂಸ್ ಮಾಡ್ತಾರೆ. ಕನ್ವಿನ್ಸ್ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ನೂರಾರು ಥರದ ಬೇರೆ 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 ಮಾತುಗಳನ್ನು ಹೇಳಿ ಎದುರು ಇದೇನೋಪ್ಪ ನಮ್ಗೆ ಅರ್ಥ ಆಗದೆ ಇರೋದು ಪಾಪ ಟೆನ್ಷನ್ ಆಗಿ ಮರೆತು ಬಿಡಬೇಕಷ್ಟು ಹೊರತು ನಮ್ಗೆ ಅರ್ಥ ಆಗದೆ ಇರುವಂಥದ್ದು ಅಂತ ಅನ್ನಿಸ್ಬೇಕು ಹೊರತು ವಿಷಯ ಅರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ.